ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಧಿ ಲಾಗ್ಸ್ ಕನ್ನಡ. ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಚಾನಲ್ ನಾನು ಹೊಸಬ್ರು ನೋಡ್ತೀನಿ ಗೊತ್ತಲ್ಲ ಏನು ಮಾಡಬೇಕು, ಲೈಕ್, ಶೇರ್, ಕಾಮೆಂಟ್, ಹಾಗೆ ಕೆಳಗಡೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸಂಜೆ ನಾವೆಲ್ಲ ಹೊರಗಡೆ ಹೊರಟಿದ್ದೀವಿ. ಎಲ್ಲಿ ಹೋಗ್ತಿದ್ದೀವಿ ಅಂದರೆ ನಮಗೆ ಸ್ವಲ್ಪ ಐಟಮ್ಸ್ ಬೇಕಿತ್ತು ಡೈಲಿ ಯೂಸ್ಗೆ. ಕ್ಲಾತು, ಅದನ್ನು ತರಕ್ಕೆ ಹೋಗ್ತಾ ಇದ್ದೀವಿ. ನಾವು ಚಿಕ್ಕಮ್ಮವರೆಲ್ಲ ಬಸ್ಸಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡ್ವಿ. ಬಸ್ ಸ್ಟ್ಯಾಂಡಿಗೆ ರೆಡಿ ಆಗೋಣ ಹೋಗೋಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಇದ್ದೀನಿ. ನಾನು ರೆಡಿ ಇದ್ದೀನಿ, ಅಮ್ಮ ರೆಡಿ ಕೂಡ ಆಗಿದ್ದಾರೆ. ಈಗ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ನಾವೆಲ್ಲ. ಚಿಕ್ಕಮ್ಮ ಕೂಡ ಎಲ್ಲ ಜಾಯ್ನ್ ಆದರು. ಇವಾಗ ಬಸ್ಸಿಗೆ ವೆಯ್ಟ್ ಮಾಡ್ತಿದ್ದೀವಿ. ಕೊನೆಗೆ ಬಸ್ ಕ್ಯಾನ್ಸಲ್ ಆಯಿತು. ಕೊನೆಗೂ ಬಸ್ ಕ್ಯಾನ್ಸಲ್ ಆಗಿ ಮತ್ತೆ ಬಸ್ಸಲ್ಲೇ ಹೋದ್ವಿ, ಬಸ್ ಬಂತು ಅಂತ. ಬಸ್ಸಲ್ಲಿ ಹೋದ್ಮೇಲೆ ಅಲ್ಲಿ ಸ್ವಲ್ಪ ಚಪ್ರದ ಅವರೆಕಾಯಿ ಬೇಕಿತ್ತು, ಅದನ್ನು ತಗೊಂಡು ಇಲ್ಲಿ ಸಮೋಸ ತಿನ್ನೋಕೆ ಬಂದ್ವಿ. ಸಮೋಸ ಟೇಸ್ಟ್ ವೈಸ್ ಹೇಳಬೇಕಂದ್ರೆ ಗುಡ್ಡಾಗಿತ್ತು. ನಾವು ಬೇರೆ ಕಡೆ ಟ್ರೈ ಮಾಡಿರೋದ್ರಿಂದ ಪರವಾಗಿಲ್ಲ, ಹೇಗಿರುತ್ತೆ ಹೇಳ್ಕೊಂಡು ಯೋಚನೆ ಮಾಡ್ತಿದ್ದಾಗ ಪರವಾಗಿಲ್ಲ ಚೆನ್ನಾಗಿದೆ ಅಂತ ಅಂದ್ಕೊಂಡ್ವಿ. ಇನ್ನಿಬ್ಬರು ಸಮೋಸ ತಿಂದಿದ್ರು ನೋಡಿ. ಇವಾಗ ಸ್ಟಿಕ್ಕರ್ ಅಂಗಡಿಗೆ ಬಂದ್ವಿ. ಸ್ಟಿಕ್ಕರ್ ಅಂಗಡಿಗೆ ಆಮೇಲೆ ಸ್ಟಿಕ್ಕರ್ ಬೇಕಿತ್ತು ತಗೊಂಡ್ವಿ. ಆಮೇಲೆ ಕೊನೆಗೆ ಬಟ್ಟೆ ಅಂಗಡಿಗೆ ಬಂದ್ವಿ. ಆ ಬಟ್ಟೆ ನೋಡಿದ್ರೆ ಯಾವುದನ್ನು ನೋಡೋದು ಯಾವುದನ್ನು ಬಿಡೋದು ಅನ್ನಂಗೆ ಆಯ್ತಿತ್ತು. ತುಂಬಾ ಚೆನ್ನಾಗಿತ್ತು ಬಟ್ಟೆ ಕೂಡ. ನಾವೆಲ್ಲೋದ್ರೂ ವಿಶಾಲ್ ಮಾರ್ಟಲ್ಲೇ ತರೋದು. ಅವ್ರದ್ದು ಸುಮಾರು ಅಂಗಡಿ ಇದೆ ನೋಡಿ. ಅಂಗಡಿ ತೋರಿಸ್ತಿದ್ದಾಳೆ ನನ್ನ ತಂಗಿ, ವಿಡಿಯೋ ಶೂಟ್ ಮಾಡ್ತಿರೋದು. ಹಾಗೆ ನಾನು ನನ್ನ ತಂಗಿ ಇಬ್ಬರು ಬಟ್ಟೆ ತೊಗೊಂಡ್ವಿ ನೋಡಿ. ನಾನು ಒಂದು ಕೋಟ್ ತೊಗೊಂಡೆ ನೋಡಿ. ಅವ್ರು ತೋರಿಸ್ತಿರೋದಲ್ಲ ಆ ಬಟ್ಟೆ ಎಲ್ಲ ನಾವು ತೊಗೊಂಡ್ವಿ. ಒಂದೆರಡು ಜೊತೆ ಏನೋ ತೊಗೊಂಡ್ವಿ ಅಷ್ಟೇ ನೋಡಿ. ಕೋಟ್ ಕೂಡ ತೊಗೊಂಡೆ, ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ನಾನು ಒಂದೆರಡು ಪಿಕ್ ಕೂಡ ತೊಗೊಂಡೆ ತಮ್ಮನಿಗೆ ಅಂತ ನೋಡಿ. ಇವಾಗ ಇನ್ನೊಂದು ವಿಶಾಲ್ ಮಾರ್ಟಿಗೆ ಬಂದ್ವಿ. ಅಂದರೆ ಅದೇ ಇದು ಅವ್ರದ್ದೆಲ್ಲ ತುಂಬ ಅಂಗಡಿ ಇದೆ ಅಲ್ಲೇ. ಅಲ್ಲೇ ಬಂದ್ವಿ. ಇಲ್ಲೂ ಕೂಡ ಸ್ವಲ್ಪ ಬೇಕಿತ್ತು ಬಟ್ಟೆಗಳು. ಅಲ್ಲೂ ಕೂಡ ತಗೊಂಡ್ವಿ, ನೋಡ್ಬೋದು ನೀವು. ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಗೈಸ್. ಇವ್ರ ಹತ್ರ ನೀವು ಕೂಡ ಟ್ರೈ ಮಾಡಿ. ನೀವು ಎಲ್ಲರೂ ಈ ಅಂಗಡಿನ ಬಟ್ಟೆ ಪರ್ಚೇಸ್ ಮಾಡ್ತೀರಾ ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಕೂಡ ಇದರಲ್ಲೇ ಪರ್ಚೇಸ್ ಮಾಡೋದಂತ. ಈ ಬಟ್ಟೆ ನೋಡ್ತಿದ್ದೀರಲ್ಲ, ಇದು ನನಗೆ ತುಂಬ ಇಷ್ಟ ಆಯಿತು. ಎಷ್ಟು ಅಂತ ಕೇಳಿದ್ದಕ್ಕೆ ಸ್ವಲ್ಪ ಜಾಸ್ತಿ ರೇಟ್ ಇಡಿದ್ರು. ಅದಕ್ಕೆ ನೆಕ್ಸ್ಟ್ ಟೈಮ್ ತಗೊಳ್ಳೋಣ ಅಂತ ಸುಮ್ಮನೆ ನೋಡಿ. ನನ್ನ ತಂಗಿ ಏನೇನೋ ಹೇಳ್ತಿದ್ದಾಳೆ ಅಲ್ಲಿ. ಬನ್ನಿ ಅಂಗಡಿಗೆ ಹೋಗೋಣ ಅಂತ ನೋಡಿ. ಇಲ್ಲಿ ನಾವಿಬ್ಬರು ಈ ಕಪ್ಸ್ ತೊಗೊಂಡ್ವಿ, ಅಂದರೆ ಬೇಕು ಅಂತ ನಮ್ಮಿಬ್ರಿಗೆ ಇಷ್ಟ ಆಯಿತು. ಆಮೇಲೆ ಹೂವಿಗೆ ಬಂದ್ವಿ. ಹೂವಲ್ಲಿ ಎಲ್ಲ ಒಂದೇ ಕ್ವಾಲಿಟಿ ಹೂ ಇಲ್ಲಿ ಸಿಗುತ್ತೆ. ಎಲ್ಲ ಫ್ರೆಶ್ ಹೂ ಅಂತಿದ್ರು ಅಂಕಲು. ತಗೊಂಡ್ವಿ, ಚೆನ್ನಾಗಿತ್ತು ಹೂ. ಹೆಂಗೋ ಫ್ರಿಜ್ ಇತ್ತಲ್ಲ, ಆ ಫ್ರಿಜ್ಜಲ್ಲಿ ಇಡ್ಬೋದು ಅಂತ ತಗೊಂಡ್ವಿ. ಹೂಗಳು ಮಾತ್ರ ನೋಡಿ ಅಂಕಲ್ ತೋರಿಸ್ತಿದ್ದಾರೆ ಜೋಡಿಸಿ, ಸೂಪರಾಗಿತ್ತು ಹೂ ಏನಂತಾರೆ, ಹೂ ಏನು ಪರಿಮಳ ಕೊಡ್ತಿತ್ತು ಗೊತ್ತಾ ಫ್ರೆಂಡ್ಸ್. ನೋಡಿ ಮಲ್ಲಿಗೆ ಹೂ ಕೂಡ ಹಾಗೆ ಇದೆ. ಹಾಗೆ ನೋಡಿ ಹೂಗಳ ರಾಶಿ ಇದೆ, ಸೂಪರಾಗಿತ್ತು. ಫೈನಲಿ ಈಗ ಮನೆಗೆ ಬಂದ್ವಿ. ಮನೆಗೆ ಬಂದು ಸುಸ್ತಾಗಿತ್ತು, ಅದಕ್ಕೆ ಕೈಯೆಲ್ಲ ನೋವು ಬಂದ್ಬಿಟ್ಟಿತ್ತು ನನಗೆ. ನನ್ನ ತಂಗಿಗೆ ಹೇಳ್ತಿದ್ದೆ ನೋಡಿ. ಇವಾಗ ನಾನು ನೋಡಿ ಆ ಕೋಟ್ ಹಾಕ್ಕೊಂಡಿದ್ದೀನಿ ನೋಡಿ ಗಾಯ್ಸ್. ಈ ಕೋಟು ಅಲ್ಲೇ ತಗೊಂಡು ಪರ್ಚೇಸ್ ಮಾಡಿದ್ದು. ಅಮ್ಮ ಇನ್ನೇ ಹಾಕೋ ಅಂತ ಹೇಳಿದ್ರು. ಬನ್ನಿ ಇವಾಗ ಅಮ್ಮ ಹುಳಿಗುಜ್ಜು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾರೆ. ಹುಣಸೆ ಹುಳಿನ ಇಟ್ಕೊಂಡಿದ್ದಾರೆ. ಹುಣಸೆ ಹುಳಿ ಇಟ್ಕೊಂಡಿದ್ದಾರೆ. ಇಲ್ಲಿ ಈರುಳ್ಳಿ ಇಟ್ಕೊಂಡಿದ್ದಾರೆ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಇದನ್ನು ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಸಾಂಬಾರು ಪುಡಿ ಹಾಕಿದ್ದಾರೆ. ತುಂಬಾ ಚೆನ್ನಾಗಿತ್ತು ಗೈಸ್. ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ. ಅದು ತುಂಬಾ ಅನ್ನಕ್ಕೆ, ಬಿಸಿ ಅನ್ನಕ್ಕೆ ತುಂಬಾ ಚೆನ್ನಾಗಿತ್ತು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಿದ್ದಾರೆ ಹುಣಸೆ ಹುಳಿಗೆ. ಇವಾಗ ಏನು ಇಟ್ಕೊಂಡಿದ್ವಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಿದ್ದಾರೆ, ಹಸಿಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊತಿದ್ದಾರೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ ಸೂಪರಾಗಿತ್ತು. ನೀವು ಕೂಡ ಟ್ರೈ ಮಾಡಿ. ಬಿಸಿ ಅನ್ನಕ್ಕೆ ತುಪ್ಪ ಹಾಕೋ ತಿಂದರೆ ಸೂಪರಾಗಿರುತ್ತೆ. ಇವಾಗ ಇದಕ್ಕೆ ಒಗ್ಗರಣೆ ಕೊಟ್ಕೊತಿದ್ದಾರೆ. ಮಾಮೂಲಿ ಒಗ್ಗರಣೆಗೆ ನೀವೇನು ಕೊಟ್ಕೋತೀರ ಆ ಥರನೇ ಕೊಟ್ಕೋಬೇಕು. ಮಾಮೂಲಿ ಒಗ್ಗರಣೆಗೆ ಏನು ಹಾಕ್ತೀರಾ ಅದನ್ನು ಮಾಡ್ಕೊಂಡು ಹುಳಿಗೊಜ್ಜು ರೆಡಿ ಇದೆ ನೋಡಿ. ಸೂಪರಾಗಿತ್ತು ನೋಡಿ. ಅಮ್ಮ ತೋರಿಸ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಬಂದಿದೆ ಹುಳಿಗೊಜ್ಜು. ನೀವು ಕೂಡ ಟ್ರೈ ಮಾಡಿ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ತುಂಬಾ ಇಷ್ಟ ಆಯಿತು ನನಗೆ. ಅಮ್ಮಂಗೆ ಅಮ್ಮ ಇನ್ನೊಂದು ದಿನ ಮಾಡಿಕೊಡು ನನಗೆ ಇದೇ ಥರ. ತುಂಬ ಇಷ್ಟ ಆಯಿತು. ಬಾಯಿಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ತಿಕ್ಕೋದು ತುಂಬಾ ಇಷ್ಟ ಆಯಿತು ನನಗೆ. ನೀವು ಕೂಡ ಟ್ರೈ ಮಾಡಿ ಗೈಸ್. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂತು ಅಂತ. ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ದಯವಿಟ್ಟು. 1000 ಇಯರ್ ಇದ್ದೀನಿ. ನಿಮ್ಮ ಸಪೋರ್ಟ್ ತುಂಬಾ ಅತ್ಯಗತ್ಯ ನನಗೆ, ಪ್ಲೀಸ್. ಗಾಯ್ಸ್ ನೋಡೋದ್ರಲ್ಲ, ಇವತ್ತಿನ ವಿಡಿಯೋ ಇದಾಗಿತ್ತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ಗೊತ್ತಲ್ಲ ಏನು ಮಾಡಬೇಕು, ಲೈಕ್, ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಹೊಡೆಯೋದು ಮಾಡಿಬೇಡಿ. ನೀವು ಹಾಗೆ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಫಸ್ಟ್ ನಿಮಗೆ ಬರುತ್ತೆ. ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ನಾನು ನಿಮ್ಮ ಪ್ರೀತಿಯ ಪುಟ್ಟ ತಂಗಿ ಅಂದ್ಕೊಳ್ಳಿ. ಓಕೆ, ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಗ್ತೀನಿ.